ಒಂದು ಪ್ರಸ್ತಾಪ ಮಾಡಿದ್ದಾರೆ. ಹಾಸನ ಕೃಷಿ ವಿಶ್ವವಿದ್ಯಾನಿಲಯದ ಸಂಬಂಧಪಟ್ಟಂಗೆ ಅವಕಾಶ ಮಾಡಿಕೊಡಿ ಸಭಾಧ್ಯಕ್ಷರೇ. ಮಾತಾಡಿದ್ರಂತೆಲ್ಲ ಸಭಾಧ್ಯಕ್ಷರೇ, ನಾನು ಇವತ್ತವರೆಗೂ ಮಾತಾಡಿಲ್ಲ. ಬೆಂಗಳೂರಿಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಎರಡೇ ಅವಕಾಶ ಕೊಡಿ. ಸಭಾಧ್ಯಕ್ಷರೇ, ಬಿಬಿಎಂಪಿ ಬಡ್ಜೆಟ್ ಅಲ್ಲಿ 1 ಲಕ್ಷ ಕೋಟಿ ಬ್ರಾಂಡ್ ಬೆಂಗಳೂರು, ಇದ್ರ ಹೆಸರು ಬ್ರಾಂಡ್ ಬೆಂಗಳೂರು ಅಂತ ಉತ್ತರ ಕೊಡ್ಬೇಕು. ಯಾರು ನಾನೇನ್ ಮಾಡ್ಲಿ ಸಭಾಧ್ಯಕ್ಷರೇ? ನನಗಂತೂ ಕುಂಡ್ರಿಸ್ಕೊಳಕ್ ಶಕ್ತಿ ಇಲ್ಲ. ಕುಂತ್ಕೊಳ್ಳಿ ಅಂತ ತಾವ್ ಹೇಳ್ಬೇಕಾಯ್ತು. ತಾವ್ ಹೇಳಿದ್ರೆ ಪರವಾಗಿಲ್ಲ, ತಾವ್ ಹೇಳಿಲ್ಲ ನಾನೇನ್ ಮಾಡ್ಬೇಕು? ಬರ್ಬೋದು, ಮತ್ತೆ ಮಾತಾಡಿ. ನಾನ್ ಮಾತಾಡ್ತಾ ಇರ್ತೀನಿ, ಬರ್ಲಿ ಸಭಾಧ್ಯಕ್ಷರೇ, ನಾನ್ ಮಾತಾಡ್ತಾ ಇರ್ತೀನಿ, ಬರ್ಲಿ ಸಭಾಧ್ಯಕ್ಷರೇ. ಬ್ರಾಂಡ್ ಬೆಂಗಳೂರು ಇವತ್ತಾಗಿಲ್ಲ ಸಭಾಧ್ಯಕ್ಷರೇ. ಆಯ್ತು, ಬೇಗ. ಜಮ್ಶೆಡ್ ಟಾಟಾ ಇನ್ಸ್ಟಿಟ್ಯೂಟ್ ಕೊಟ್ರು, ಮೈಸೂರು ಮಹಾರಾಜರು HAL ಕೊಟ್ರು, ಸ್ಯಾಂಕಿ ಬ್ರಿಟಿಷರ್ಸ್ ಸ್ಯಾಂಕಿ ಟ್ಯಾಂಕ್ ಕೊಟ್ರು. ಈ ಬ್ರಾಂಡ್ ಬೆಂಗಳೂರು ನಮ್ಮಿಂದಾಗಿಲ್ಲ, ಮಹಾನ್ ನಾಯಕರೆಲ್ಲ ಮಾಡಿಕೊಟ್ಟಿದ್ದಾರೆ. ಆ ಹೆಸರು ಇಟ್ಕೊಂಡು ಬೆಂಗಳೂರಿನಲ್ಲಿ ನಾವೇನು ಮಾಡೋಂಥದ್ದು ಏನಿಲ್ಲ, ಎಲ್ಲ ಇದೆ. ಮಾಡಬೇಕಾಗಿರುವಂತದ್ದು ITBTನವರು ಓಡೋಗದೆ ಇರೋ ತರ ಮಾಡಬೇಕು. ಬಹಳ ಮುಖ್ಯವಾಗಿ ITBT ಸಚಿವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಪಾತ್ರಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ರಸ್ತೆಗಳಿರ್ಬೋದು, ಅವ್ರ ಮೂಲಭೂತ ಸೌಕರ್ಯಗಳು ಕೊಡಬೇಕಾದಂಥದ್ದು ಬೆಂಗಳೂರು ಉಸ್ತುವಾರಿ ಸಚಿವರದಾಗಿರುತ್ತೆ. ಬೆಂಗಳೂರಲ್ಲಿ ಎಷ್ಟು ರಸ್ತೆಗಳಿದೆ, ಉದ್ದ ಎಷ್ಟಿದೆ ಅಂತ ತಮ್ಮ ಗಮನಕ್ಕೆ ತರ್ತೀನಿ ಸಭಾಧ್ಯಕ್ಷರೇ, ಬಹಳ ಸೂಕ್ಷ್ಮವಾಗಿ. ಒಟ್ಟು ಬೆಂಗಳೂರಿನ ರಸ್ತೆಗಳ ಉದ್ದ 12,878 ಕಿಲೋಮೀಟರ್ ಇದೆ ಸಭಾಧ್ಯಕ್ಷರೇ, RTL ಅಂಡ್ ಸಬ್ RTL. ಇದ್ರ ಒಳಗಡೆ ನಾವು ವಿಶೇಷವಾಗಿ 2025-26ನೇ ಬಡ್ಜೆಟ್ ಅಲ್ಲಿ 16.78 ಕಿಲೋಮೀಟರ್ ತಗೊಳ್ತಾ ಇದ್ದೀವಿ. ಎಷ್ಟರಲ್ಲಿ? 12,878ಕ್ಕೆ ಆಡ್ ಮಾಡ್ಕೋಬೇಕು ನಾವು 16.78. ಇದಕ್ಕೆ ನಾವು ಖರ್ಚು ಮಾಡ್ತಾ ಇರೋದು ಎಷ್ಟು? 40,000 ಕೋಟಿ. ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಗೊತ್ತಾ ಸಭಾಧ್ಯಕ್ಷರೇ? ಹೆಬ್ಬಾಳ ಜಂಕ್ಷನ್ ಜ್ಞಾಪಕ ಇಟ್ಕೊಳ್ಳಿ ತಾವು ದಯವಿಟ್ಟು. 24 ಮೀಟಿಂಗ್ ಇದೆ ಅಂತ ನಾನು ಹೇಳೋದು ತಮ್ಮ ಗಮನಕ್ಕೆ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಹತ್ರ ಈಗಾಗಲೇ ಸುಗ್ರೀವಾಜ್ಞೆ ತಂದಿದ್ವಿ. ಪ್ಯಾಲೇಸ್ ಲ್ಯಾಂಡ್ ತೊಗೊಳಕ್ ಜಾಗ ಇಲ್ಲ. ಅಲ್ಲಿಂದ ಮುಂದಕ್ಕೆ ಹೆಂಗ್ ಬರ್ತೀವಿ ಗೊತ್ತಿಲ್ಲ. ಅದಾದ್ಮೇಲೆ ರೇಸ್ ಕೋರ್ಸ್ಗೆ ಬರಬೇಕು. ರೇಸ್ ಕೋರ್ಸ್ಗೆ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕು ನಾವು? ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಹತ್ರ ಬರ್ತೀವಿ. ಇದರಲ್ಲಿ ಒಂದು ಏನ್ ಮಾಡ್ಕೊಂಡಿದ್ದಾರೆ, ಎಲ್ಲಾದ್ರೂ ಹೈ ರೈಸ್ ಬಿಲ್ಡಿಂಗ್ ಬಂದ್ರೆ ನಾವು ಚೇಂಜ್ ಮಾಡ್ಕೊಳ್ತೀವಿ. DPR ಅಲ್ಲಿ ಇರೋದು ನಾನು ಹೇಳ್ತಾ ಇರೋದು. ಇಲ್ಲಿಗೆ ಚರ್ಚೆ ಹಾಕಿದ್ದು ನೆಕ್ಸ್ಟ್ ಬೇಕಾ ಬೇಡ ಹೇಳ್ತೀನಿ ಸಭಾಧ್ಯಕ್ಷರೇ, ಇದನ್ನ ದಯವಿಟ್ಟು ಇದು ಗೊತ್ತಾಗಬೇಕು. ಗಾಲ್ಫ್ ಕೆಳಗೆ ಹೋಗ್ತೀವಿ. ಇದು ಯಾರು ಗಮನ ಸೆಳೆಯಿರೋದು ನಾನು ತಮ್ಮ ಗಮನಕ್ಕೆ ತರ್ತೀನಿ. ಕರೆಕ್ಟ್. ಈಗ ನಾನು ಕೆಲವೊಂದು ಪ್ರಯೋಜನ ಉಂಟಾ ಇಲ್ವಾ? ಅಲ್ಲಲ್ಲ ಹೇಳ್ತೀನಿ. 40,000 ಕೋಟಿಗೆ ಲೆಕ್ಕ ಕೊಡ್ತಾ ಇದ್ದೀನಿ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ ಹೇಳ್ತೀನಿ. ಆಮೇಲೆ ಈ ಪ್ಲಾನ್ ಅಂತ ಕೇಳಿ ಲಾಲ್ ಬಾಗ್ ನಮ್ಮ ಮಾನ್ಯ ಮಾಜಿ ಸಚಿವರು ಸಿಲ್ಕ್ ಬೋರ್ಡ್ ಹೋಗ್ಬಿಡ್ತೀವಿ.